ವಿಜಯ್ ಸರ್, ನೀವು ಒಪ್ಪಿ ಬಿಡಿ ಸರ್, ಗೆಲುವಿನ ಉತ್ಸಾಹ ಇದ್ದಿದ್ರೆ ನಿಮ್ದೇ ಅಜೆಂಡಾ ಮೇಲೆ ಹೋಗ್ತಿದ್ರಿ. ಅಜೆಂಡಾ ಏನಿತ್ತು? ಚುನಾವಣಾ ಅಜೆಂಡಾ ಏನಾಗಿತ್ತು? ಇರ್ಬಹುದು, ಚುನಾವಣಾ ಅಜೆಂಡಾ ಏನಿತ್ತು ಸರ್? 400 ಪಾರ್ ಕಷ್ಟ ಆಗುತ್ತೆ ಅನ್ನೋದು, ಯಾಕಂದ್ರೆ ಅವ್ರು 400 ಗೆಲುವು ಈಸಿ ಅನ್ನೋದು ಅವ್ರಿಗೆ ಮೊದ್ಲೇ ಗೊತ್ತು, ಯಾಕಂದ್ರೆ ಮೋದಿ ಅವ್ರ ಹವಾ ಹಂಗಿದೆ. ಬಟ್ 400 ಪಾರ್ ಆಗುತ್ತಾ ಇಲ್ವಾ? ಯಾಕಂದ್ರೆ ಅದು ಮೊದಲಿಂದ ಅವರು ಬಿಲ್ಡಪ್ ಕೊಟ್ಕೊಂಡ್ ಬಂದಿರೋದ್ರಿಂದ 400 ದಾಟ್ತೀವ ದಾಟಲ್ವಾ ಅದು ಕೇಳ್ತಾ ಇದ್ರೆ. ಈ ಸರಿ ಏನ್ ನಮ್ದು ಅಜೆಂಡಾ ಅನ್ನೋದು ಕೇಳ್ತಾ ಇದ್ರೆ ಆಯ್ತಾ? ಚುನಾವಣಾ ಅಜೆಂಡಾ ನಮ್ದು ಈ ಸರಿ ನಾವು ಕೇರ್ಫುಲ್ ಆಗಿ ನೋಡ್ತು ಅಂದ್ರೆ, ನೀವು 7 ಫೇಸ್ ನಾವು ಎಲ್ಲಾ ಅಮಿತ್ ಶಾ ಅವ್ರದ ಭಾಷಣ ಆಗಿರ್ಬೋದು, ಪ್ರಧಾನಮಂತ್ರಿದವ್ರು ಆಗಿರ್ಬೋದು, ನಮ್ಮ ಲೀಡರ್ಸ್ ಯಾವುದೇ ಭಾಷಣ ನೋಡಿದ್ರು ನಾವು ಈ 10 ವರ್ಷದ ಸಾಧನೆ, ಆಮೇಲೆ ನೆಕ್ಸ್ಟ್ ವಿಕಸಿತ ಭಾರತನ 2047 ನಾವು ಭಾರತನ ಯಾವ ತರ ತಗೊಂಡು ಹೋಗ್ಬೇಕು, ಯಾವ ತರ ತಗೊಂಡು ಹೋಗ್ತಾ ಇದೀವಿ ಅನ್ನೋದು ಮುಖ್ಯ ಆಗಿತ್ತೆ ಹೊರತು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನೋದನ್ನೇ ನಾವು ಮೊದಲನೇ ಫೇಸ್ ಇಂದ ಹಿಡಿದು ಕೊನೆ ಫೇಸ್ ವರೆಗೂ ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೀವಿ ನಾವು. ಅಲ್ಲ, ನೀವು ಒಪ್ಪಿ ಬಿಡಿ, ಅದು ನಿಮಗ್ ಬಿಟ್ಟಿದ್ದದು ಆಯ್ತಾ? ಅಲ್ಲ, ನಿಮಗ್ ಬಿಟ್ಟಿದ್ದದು, ಯಾಕಂದ್ರೆ ನೀವು ಒಪ್ಪಿ ಬಿಡಿ, ಅದು ನಿಮಗ್ ಬಿಟ್ಟಿದ್ದೆ. ಬಟ್ ಆಸ್ ಎ ಪಾರ್ಟಿ ಇಲ್ಲ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ರಾಧಾ ಮೇಡಮ್, ಇಲ್ಲ ನಾ ಹೇಳ್ಬಿಡ್ತೀನಿ, ಇಲ್ಲ ನಾವು ಇವತ್ತು ಹೇಳ್ತೀನಿ ನಿಮ್ ಕರ್ನಾಟಕ ಟಿವಿ ಹೇಳ್ತೀನಿ, ನಮ್ದು 400 ಪಾರು 28 ಬಿಜೆಪಿ ಮೈತ್ರಿಕೂಟ 359 ಸ್ಥಾನಗಳು, ಕಾಂಗ್ರೆಸ್ ಮೈತ್ರಿಕೂಟ 154, ಇತರೆ 30 ಸ್ಥಾನಗಳು ಅಂತ PMARQ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇದ್ರ ಸ್ಪಷ್ಟವಾಗಿ ಗೊತ್ತಾಗ್ತದೆ 272 ಬಹುಮತಕ್ಕೆ ಅಗತ್ಯ ಇರತಕ್ಕಂಥ ನಂಬರ್. ಬಟ್ 359 400 ಪಾರ್ ಸಾಧ್ಯ ಇಲ್ಲ, ಆದ್ರೆ ಗೆಲುವಿನ ಓಟವನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ PMARQ ಎಕ್ಸಿಟ್ ಪೋಲ್ ನಲ್ಲಿ. ಸೊ ನಮ್ ಟೀಮ್ ಮತ್ತಷ್ಟು ಅಪ್ಡೇಟ್ ಮಾಡ್ಲಿಕ್ಕೆ ರಿಪಬ್ಲಿಕ್ ಬರ್ತಾ ಇದೆ ವೀಕ್ಷಕರೇ. ರಿಪಬ್ಲಿಕ್ ಬಿಜೆಪಿ 359, ಕಾಂಗ್ರೆಸ್ 154, ಅದರ್ಸ್ 30. ಬಿಜೆಪಿ 359, ಕಾಂಗ್ರೆಸ್ 154, ಅದರ್ಸ್ 30. ಸೊ ಕಳೆದ ಬಾರಿಗಿಂತ ಬೆಟರ್ ಪೊಸಿಷನ್ ಅಂತ ಅನಿಸ್ತಾ ಇದೆ. ಕಳೆದ ಬಾರಿಗಿಂತ ಬೆಟರ್ ಪೊಸಿಷನ್ ಯಾಕೆ ಅಂತಂದ್ರೆ 2019ರಲ್ಲಿ ಬಿಜೆಪಿ ಎನ್ಡಿಎ ಮೈತ್ರಿಕೂಟ 350, ಎನ್ಡಿಎ ಮೈತ್ರಿಕೂಟ 350. ಸೊ ಇದು 359. ಎಕ್ಸಾಕ್ಟ್ಲಿ ಇದೇ ಫಲಿತಾಂಶವಾಗಿ ಪ್ರಕಟವಾಗುತ್ತಾ ಐ ಡೋಂಟ್ ನೋ, ಬಟ್ ಫಲಿತಾಂಶಕ್ಕೆ ಹತ್ತಿರವಾಗಿರುತ್ತೆ ಅಂತ. ಸೊ ಯಾರು ಕೂಡ 350ಗಿಂತ ಕಡಿಮೆ ಇಲ್ಲಿಯವರೆಗೆ ಕೊಟ್ಟಿಲ್ಲ. ಸೊ ಇದು ಚುನಾವಣಾ ಪೂರ್ವ ಸಮೀಕ್ಷೆ ಆಯ್ತು, ಈಗ ಚುನಾವಣೋತ್ತರ ಎಕ್ಸಿಟ್ ಪೋಲ್ ನಲ್ಲೂ ಕೂಡ 350ಗಿಂತ ಕಡಿಮೆ ಯಾರು ಕೊಟ್ಟಿಲ್ಲ. ಸೊ ಡೆಫಿನೆಟ್ಲಿ ನೀವು ನೋಡಿ, ಮೈಕ್ ಯಾರ ಹತ್ರನೇ ಇಡಿ, ನೀವ್ ಯಾರಿಗೆ ಓಟ್ ಹಾಕ್ತೀರಂದ್ರೆ ಅವ್ರು ಮೋದಿಗೆ ಓಟ್ ಹಾಕ್ತೀವಿ ಅಂತಂದ್ರು. ಬಟ್ ಆದ್ರೂ ಕೂಡ ಅಲ್ಲಲ್ಲಿ ಕೆಲವೊಂದು ಪ್ರತಿರೋಧಗಳು ವ್ಯಕ್ತವಾದವು. ಹೆಂಗೆ? ಲೈಕ್ ಕರ್ನಾಟಕದಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಟಕ್ಕರ್ ಕೊಡಬಹುದಾದಂತ ನಾಯಕ ಇಲ್ಲದೆ ಇರಬಹುದು, ಆದ್ರೆ ಕರ್ನಾಟಕಕ್ಕೆ ಬಂದಾಗ ಅಥವಾ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಅಂತ ಬಂದಾಗ ಇಲ್ಲಿ ಸ್ವಲ್ಪ ರೆಸಿಸ್ಟ್ ಮಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿ ಕೊಡುಗೆಗಳು. ಇದೇ ರೀತಿ ಅಲ್ಲಲ್ಲಿ ಕೆಲ ಪಾಕೆಟ್ಸ್ ಗಳಲ್ಲಿ ಲೈಕ್ ನಮ್ಮ ಸೌತ್ ಅಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಲ್ಲಿಯ ಲೋಕಲ್ ಲೀಡರ್ಶಿಪ್ ಮೋದಿ ಅವರಿಗೆ ಒಂದ್ ಸ್ವಲ್ಪ ಫೈಟ್ ಕೊಡ್ತು, ಒಂದ್ 20-30 ಸೀಟ್ಗಳಿಗೆ ಮಾತ್ರ ಅಲ್ಲಿ. ಸೊ ಅದನ್ನ ಹೊರತುಪಡಿಸಿದ್ರೆ ನೇಷನ್ ವೈಡ್ ಮೋದಿ ಅವರ ವೇವ್ ಇದೆ. ಮೋದಿ ಅವರ ವೇವ್ಗೆ ತಕ್ಕಂತೆ ಜನ ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಕಾಂಗ್ರೆಸ್ ಅದನ್ನ ಇಷ್ಟಪಡಬಹುದು, ಇಷ್ಟಪಡದೇನೆ ಇರಬಹುದು, ಬಟ್ ಸ್ಟಿಲ್ ಅವ್ರಿಗೊಂದು ಹೋಪ್ ಇದೆ. ಬಿಕಾಸ್ ಇವತ್ತು ಕಾಂಗ್ರೆಸ್ ಗೆಸ್ಟ್ ಇಲ್ಲದೆ ಇರೋದ್ರಿಂದ ನಾವು ಅವರ ಮನಸ್ಸಲ್ಲಿ ಇರೋದನ್ನಾದ್ರೂ ಹೇಳ್ಬೇಕಲ್ಲ. ನೀವು ಟಿವಿ ನಾವೆಲ್ಲ ಕುತ್ಕೊಂಡು ಸರ್ವೆ 350 ಬಿಜೆಪಿ 100-150 ಏನು ಕಾಂಗ್ರೆಸ್ ಅಂದ್ರೆ ಅವರೇ ಕೂರ್ಲಿಕ್ಕೆ ಸಾಧ್ಯ ಆಗುತ್ತೆ ಸಹಜವಾಗಿ. ಹಾಗಾಗಿ ಎಕ್ಸಿಟ್ ಪೋಲ್ ನ ಒಪ್ಲಿಕ್ಕೆ ರೆಡಿ ಇಲ್ಲ, ನಾವು ರಿಸಲ್ಟ್ ಡೇ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರಿಸಲ್ಟ್ ಡೇ ಗಾಗಿ ಅವರು ಕೇಳಬೇಕಾಯ್ತು. ಶಿವಕುಮಾರ್ ರಾಧಾ ಮೇಡಮ್ ಕೇಳಬೇಕಾಯ್ತು, ನೀವು ಯಾಕೆ ಬಂದಿಲ್ಲ? ಕೇಳಿ ಸರ್, ಅವ್ರು 2 ದಿವಸ ಅವಮಾನ ಆಗುತ್ತೆ ಅಂತ. ಡಿಯರ್ ಅಮಿತ್ ಶಾ, ಹಿಯರ್ಸ್ ದ ಡೀಲ್. You celebrate on 1st, we will celebrate on 4th. ಸೊ ಅವ್ರಿಗೆ ಸರ್ಕಾರಿ ಪ್ರಾಯೋಜಿತ ಅನ್ನೋ ತರದಲ್ಲಿದೆ. ಕರ್ನಾಟಕದ್ದು ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಹೊರಗಡೆ ಬರ್ತಾ ಇದೆ. ನೋಡೋಣ ಸರ್, ಜನರಿಗೆ ಕ್ಯೂರಿಯಾಸಿಟಿ ಕರ್ನಾಟಕದ್ದು ಒಂದ್ ಸ್ವಲ್ಪ ಎಷ್ಟು ಬರ್ಬಹುದು ಅಂತ. ಕರ್ನಾಟಕದಲ್ಲಿ NDA ಮೈತ್ರಿಕೂಟಕ್ಕೆ ಸುಮಾರು 20ರಿಂದ 22, ಕಾಂಗ್ರೆಸ್ಗೆ 3ರಿಂದ 5 ಇಂಡಿಯಾ ಟುಡೇ ಕೊಟ್ಟಿರೋದು, JDSಗೆ 2ರಿಂದ 3 ಅಂತ. ಸೊ ಕಾಂಗ್ರೆಸ್ಗೆ 3ರಿಂದ 5, ಸೊ
3ರಿಂದ 5 ಅನ್ನೋದಾದ್ರೆ ಈಗ 3ರಿಂದ 5ರಲ್ಲಿ ಎಷ್ಟು 50-50 ಇದಾವೋ ಗೊತ್ತಿಲ್ಲ. ಸೊ 3 ಅಥವಾ 5 ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಳೆದ ಬಾರಿ 1 ಇತ್ತು, 3 ಅಥವಾ 5 ಆದ್ರೆ ಒಂದ್ ಸ್ವಲ್ಪನಾದ್ರೂ ಓಕೆ 3 ಅಂತಂದ್ರೆ ಅದೇನ್ ಸಾಧನೆನೇ ಅಲ್ಲ ನನಗೆ ತಿಳಿದ ಪ್ರಕಾರ. ಅದೇ ರೀತಿ ನೋಡಿ ರಿಪಬ್ಲಿಕ್ ಟಿವಿದು ಬಂತು. ರಿಪಬ್ಲಿಕ್ PMRQ ಎಕ್ಸಿಟ್ ಪೋಲ್ ನಲ್ಲಿ NDA 359, INDI 154, ಅದರ್ಸ್ 30 ಸ್ಥಾನಗಳು. ಕರ್ನಾಟಕದ ನಂಬರ್ ಕೂಡ ಬಿಜೆಪಿ 18, ಕಾಂಗ್ರೆಸ್ 8, JDS 2. ಇದು ಪೋಲ್ ಸಾಟ್ ಎಕ್ಸಿಟ್ ಪೋಲ್ ನಲ್ಲಿ ಬಿಜೆಪಿ 18 ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಇದು ಎಕ್ಸಿಟ್ ಪೋಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.